ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ ಆದ್ಮೇಲೆ ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಏಕಾದಶಿ ಭಾನುವಾರ 23/8/2026 ದಿನಾಂಕ ಇರ್ತಕ್ಕಂಥದ್ದು. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ಏಕಾದಶಿ, ರಾತ್ರಿ 3:16 ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ಮೂಲ ನಕ್ಷತ್ರ, ಸಾಯಂಕಾಲ 6:06 ಇರ್ತಕ್ಕಂಥದ್ದು. ಯೋಗ ಬಂದು ವೈದ್ಯುತಿ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು ಭಾನುವಾರ 4:30 6, ಬಳಿಕ ಕಾಲ 3 4:30, ಅರ್ಧಪರ 10:30 12, ಯಮಗಂಟ ಕಾಲ ಬಂದು 12 1:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದಮೇಲೆ ಈಗ ಮೇಷರಾಶಿಗೆ ಬಂದಾಗ ಮೇಷರಾಶಿಯವರಿಗೆ ಮನೆಯಲ್ಲಿ ಶಾಂತಿ, ಯತ್ನ ಕಾರ್ಯಗಳಲ್ಲಿ ಜಯ, ಉದ್ಯೋಗಿಗಳಿಗೆ, ಇಂಜಿನಿಯರ್ಗಳಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ವೃತ್ತಿಪರರಿಗೆ ಶುಭ, ಎಲ್ಲ ಕೃಷಿಕರಿಗೆ ಲಾಭ ಇರ್ತಕ್ಕಂಥ ದಿನ. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಹಸಿರು ಅದೃಷ್ಟದ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಉದ್ಯೋಗಿಗಳಿಗೆ ಶುಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ಕೃಷಿಕರಿಗೆ ಲಾಭ. ಗುರುಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಅಭಿವೃದ್ಧಿ ಬಗ್ಗೆ ಚಿಂತನೆ, ಅಡಿಕೆ, ತೆಂಗು, ವೀಳ್ಯದೆಲೆ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೇಕಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಗೋಪೂಜೆ ಮಾಡಿ, ಅದಕ್ಕೆ ಗೋಗ್ರಾಸ ನೀಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಮಂದ ಪ್ರಗತಿ, ಏನು ಕೆಲಸ ಮಾಡಿದ್ರು ಸ್ಲೋ ಇರ್ತಕ್ಕಂಥದ್ದು, ಆದರೂ ಹಣಕಾಸಿನ ಒಳಹರಿವು ಚೆನ್ನಾಗಿರ್ತಕ್ಕಂಥದ್ದು. ಸ್ನೇಹಿತರ ಮಿಲನ ಆಗ್ತಕ್ಕಂಥದ್ದು. ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಬೆಳೀತಕ್ಕಂಥ ರೈತರಿಗೆ ಶುಭ ಸುದ್ದಿ ಬರ್ತಕೊಳ್ಳೋ ರೇಟುಗಳು ಬರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ಕೇಸರಿ ಅದೃಷ್ಟ ಬಣ್ಣ. ಅಲ್ಲ ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ಜಯ, ಗೃಹ ಸೌಖ್ಯ, ಕುಶಲಕರ್ಮಿಗಳಿಗೆ ಶುಭ, ಕುರಿ, ಕೋಳಿ, ಮೇಕೆ, ಹಂದಿ ಸಾಕಾಣಿಕೆದಾರರಿಗೆ ಶುಭ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಆದಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ವಿದೇಶದಲ್ಲಿರ್ತಕ್ಕಂಥವರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ನೇಕಾರ, ಕಮ್ಮಾರ, ಕುಂಬಾರ, ಬಡಿಗೆ ಮುಂತಾದ ಉದ್ಯೋಗಿಗಳಿಗೆ ಶುಭ. ಆದಿತ್ಯ ಹೃದಯವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸಗಳಲ್ಲಿ ತೊಡಕು, ಮನೆಯಲ್ಲಿ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ತೋಟಗಾರಿಕೆ, ಹೈನುಗಾರಿಕೆಯಲ್ಲಿ ಶುಭವಾಗಿರ್ತಕ್ಕಂಥ ದಿನ. ನೀವು ಅರ್ಕ ವೃಕ್ಷಕ್ಕೆ ಅಂದರೆ ಒಂದು ಎಕ್ಕೆ ಗಿಡಕ್ಕೆ ಸೂರ್ಯನ ಅಂಶ ಅದು, ಅದಕ್ಕೆ ಪೂಜಿಸಿ ನಮಸ್ಕರಿಸಿ. 7 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ಸುದ್ದಿ, ವೃತ ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಪ್ರಸಂಗಗಳು ಮನೆಯಲ್ಲಿ ಬೆಳೀತಕ್ಕಂಥದ್ದು, ಹೊರಗಡೆ ಇರ್ತಕ್ಕಂಥದ್ದು. ಅರ್ಧ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ನೀವು ನವಗ್ರಹ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದುವರೆದಂಗೆ ಧನುಸು ರಾಶಿ. ಈ ಧನುಸು ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಹಣಕಾಸಿನಲ್ಲಿ ಸುಸ್ಥಿತಿ, ಆರೋಗ್ಯದಲ್ಲಿ ಪ್ರಗತಿ, ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರಿಗೆ ಅದು ಕೆಲಸ ಹೊರ ಇರ್ತಕ್ಕಂಥದ್ದು. ರೇಷ್ಮೆ ನೂಲು ಬಿಚ್ಚತಕ್ಕಂಥವ್ರಿಗೆ, ನೇಯ್ಗೆ ಮಾಡ್ತಕ್ಕಂಥವ್ರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ಸಹ ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಮಾರ್ಗದರ್ಶನ. ಈ ಹೆಚ್ಚಿಗೆ MSc ಮಾಡ್ತಕ್ಕಂಥವ್ರು, MTech ಮಾಡ್ತಕ್ಕಂಥವ್ರು, ಡಾಕ್ಟ್ರೇಟ್ ಮಾಡ್ತಕ್ಕಂಥವ್ರು, MS ಮಾಡ್ತಕ್ಕಂಥವ್ರಿಗೆಲ್ಲನೂ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವಿದೇಶದಲ್ಲಿರ್ತಕ್ಕಂಥದ್ದು ಶುಭ ಸುದ್ದಿ ಬರ್ತಕ್ಕಂಥದ್ದು. ಮಳೆ ಆಧಾರಿತ ರೈತರಿಗೆ ಕೃಷಿಯಲ್ಲಿ ಪ್ರಗತಿ. ಸೂರ್ಯ ನಮಸ್ಕಾರವನ್ನು ಮಾಡಿ. ಇನ್ನು ಈ ಕುಂಭರಾಶಿಯವರಿಗೆ ವೃತ್ತಿಪರರಿಗೆ, ವಿಶೇಷ ವೃತ್ತಿಪರರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ತೊಡಕುಗಳು, ವೃತ್ತಿ ಜೀವನದಲ್ಲಿ ಅವ್ರು ಮಾಡ್ತಕ್ಕಂಥ ಪ್ರೊಫೆಷನ್ ಇದೆಯಲ್ಲ, ಆ ಪ್ರೊಫೆಷನಲ್ಲಿ ತೊಡಕು. ಸರ್ಕಾರಿ ಅರಸೌಕಾರರಿಗೆ ಶುಭ, ತೋಟಗಾರಿಕೆಯಲ್ಲಿ ಲಾಭ, ಹೈನುಗಾರಿಕೆಯಲ್ಲಿ ಶುಭ ಇರ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನಿಸಿ. 8 ಅದೃಷ್ಟಕ್ಕೆ ಆಗ್ನೇಯ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗಳಿಗೆ ಬಂಧುಗಳ ಆಗಮನದಿಂದ ಸಂತೋಷ, ಮಕ್ಕಳಿಂದ ಶುಭ ಸುದ್ದಿ. ಈ ಪ್ಲಾಂಟರ್ಸ್ ಅಂತೀವಿ, ಪ್ಲಾಂಟರ್ಸ್ ಅಂದರೆ ಕಾಫಿ ಪ್ಲಾಂಟರು, ಟೀ ಪ್ಲಾಂಟರ್ಗಳು, ಈ ರಬ್ಬರ್ ಪ್ಲಾಂಟೇಶನ್ ಇರ್ತಕ್ಕಂಥವರು, ಅವರಿಗೆಲ್ಲ ಒಳ್ಳೆ ಉತ್ತಮವಾದ ಮಳೆ ಬಿದ್ದಿರ್ತಕ್ಕಂಥ ಸಮಯ, ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂಥದ್ದು. ಕೃಷಿಯಲ್ಲಿ ನೀವು ನಿಮ್ಮ ಗ್ರಾಮದೇವತೆಯನ್ನು ಸ್ಮರಿಸಿ ಪೂಜಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದರೆ
ಇದು ದ್ವಾದಶ ರಾಶಿಯವರ ಈ ದಿನದ ನಿತ್ಯ ಭವಿಷ್ಯವಾಗಿರ್ತಕ್ಕಂಥದ್ದು. ಆತ್ಮೀಯ ತಮಗೆಲ್ಲರಿಗೂ ಸಹ ಸೂರ್ಯ ಭಗವಾನನ ದಯದಿಂದ ನೀವು ಹಿಡಿತಕ್ಕಂಥ ಎಲ್ಲ ಕಾರ್ಯಗಳು ಶುಭವಾಗಿ ನೆರವೇರಲಿ ಅಂತ ಭಗವಾನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಅಥವಾ ನಮ್ಮ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ತಾವೆಲ್ಲ ವೀಕ್ಷಕರು ಭಾಳಷ್ಟು ಲೈಕ್ ಮಾಡಲ್ಲ, ಭಾಳಷ್ಟು ನೋಡ್ತೀರಿ ಓದ್ತೀರಿ ಎಲ್ಲ ಸಂತೋಷ, ವ್ಯೂಸ್ ಬರ್ತದೆ. ಆದರೆ ವ್ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ನಮಗೆ ಸಜೆಷನ್ಸ್ ಕೊಡೋಗಿದ್ರೆ ದಯವಿಟ್ಟು ಒಂದು ಸಜೆಷನ್ಸ್ ಕೊಡಿ ನೀವು. ಯಾಕಂದರೆ ಮೊದಲು ಹೆಚ್ಚುಗಟ್ಟಲೆ ಕೊಡ್ತಾ ಇದೆ ಸಜೆಷನ್ಸ್ ಹಿಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಅಂತ ಹೇಳಿ ಸಜೆಷನ್ ಕೊಡೋರು ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಫೋನಲ್ಲಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಸಮಯ ಅವರ ಅನುಮಾನಗಳನ್ನ ಪರಿಹರಿಸ್ಕೊಡ್ತಾ ಅದರಲ್ಲೇ ತೊಂದರೆ ಇಲ್ಲ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದು ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.